ಪಾಪಿ ಪಾಕಿಸ್ತಾನದ ಮೇಲೆ ಪ್ರತೀಕಾರಕ್ಕಾಗಿ ಭಾರತೀಯರು ಕಾದು ಕುಳಿತಿದ್ದಾರೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕುವ ಕಾಲ ಸನ್ನಿಹಿತವಾಗಿದೆ. ಭಾರತೀಯ ಸೇನೆಯ ಕೈಯಲ್ಲಿ ಪಾಕಿಸ್ತಾನದ ಭವಿಷ್ಯ ಅಡಗಿದೆ. ಅದಕ್ಕೆ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಜೊತೆ ನಡೆದ ಮಹತ್ವದ ಮೀಟಿಂಗ್. 10 ಬದಲಾವಣೆಗಳಾಗಿದ್ದಾವೆ. ಅದೆಲ್ಲ ಏನು ಡೀಟೇಲ್ಸ್ ಇಲ್ಲಿದೆ. ಪಾಕಿಸ್ತಾನ ನಿರ್ನಾಮಕ್ಕೆ ಸಜ್ಜಾದ ಸೇನೆ. ಮೋದಿ ಗ್ರೀನ್ ಸಿಗ್ನಲ್, ಟಾರ್ಗೆಟ್ ಫಿಕ್ಸ್. ಭೂ ವಾಯು ನೌಕಾದಳದಿಂದ ನಿಚ್ಚಳ ಗುರಿ. ಉಗ್ರರ ವಿರುದ್ಧ ಪ್ರತೀಕಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಿನ್ನೆ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಲೋಕ ಕಲ್ಯಾಣ ಮಾರ್ಗ್ನ ತಮ್ಮ ನಿವಾಸದಲ್ಲಿ ಸುಮಾರು 2 ಗಂಟೆಗಳ ಕಾಲ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, 3 ಸೇನೆಗಳ ಮುಖ್ಯಸ್ಥರು, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಜೊತೆ ಸಭೆ ಮಾಡಿದ್ರು. ಈ ವೇಳೆ ಯುದ್ಧದ ಸಾಧಕ ಬಾಧಕ ಚರ್ಚಿಸಿದ ನಾಯಕರು ಕೊನೆಗೂ ಒಂದು ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಸೇನೆ ನೆಕ್ಸ್ಟ್ ಪ್ಲಾನ್. ಪಾಕ್ ಮೇಲೆ ರಾತ್ರೋರಾತ್ರಿ ಏರ್ ಸ್ಟ್ರೈಕ್ ಮಾಡಬಹುದು. ಬಾಗಲ್ಕೋಟ್ ಸ್ಟ್ರೈಕ್ ಮಾದರಿಗಿಂತ ತೀವ್ರವಾಗಿ ದಾಳಿ ಮಾಡಬಹುದು. ಪಾಕ್ ನುಗ್ಗಿ ಹೊಡೆಯೋಕ್ಕೂ ಸೇನೆ ಸೂಪರ್ ಪ್ಲಾನ್ ಮಾಡಿದೆ. ಪಿಒಕೆ ಗುರಿಯಾಗಿಸಿಕೊಂಡು ಭಾರತ ದಾಳಿಗೆ ಸ್ಕೆಚ್ ಮಾಡಲಾಗಿದೆ. ಇಸ್ರೇಲ್ ಮಾದರಿಯಲ್ಲಿ ಉಗ್ರರ ಅಡಗುತಾಣ ಒಡೆ. ಪಾಕ್ ಮೇಲೆ ಕ್ಷಿಪಣಿ ದಾಳಿ, ಅಗ್ನಿ, ಪೃಥ್ವಿ, ಬ್ರಹ್ಮೋಸ್ ಅಟ್ಯಾಕ್. 3 ಸೇನೆ ಮುಖ್ಯಸ್ಥರು ಒಬ್ಬರಿಯಾದ ಕಾರಣ ಸೂಪರ್ ಪ್ಲಾನ್ ಮಾಡಲಾಗಿದೆ. ಭೂ ವಾಯು ನೌಕಾದಳದಿಂದ 3 ಕಡೆ ದಾಳಿ ಸಾಧ್ಯತೆ ಇದೆ. ಪಾಕ್ಗೆ ಅರಬ್ಬಿ ಸಮುದ್ರದಲ್ಲಿ ಜಲ ದಿಗ್ಬಂಧನ ಮಾಡಬಹುದು. ಎಲ್ಲ ರೀತಿಯಲ್ಲಿ ಸಜ್ಜಾಗಿ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಮಾಡಬಹುದು. ನಮಗೆ ಸೇನೆ ಮೇಲೆ ಪೂರ್ಣ ಪ್ರಮಾಣದಲ್ಲಿ ನಂಬಿಕೆ ಇದೆ. ಉಗ್ರರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲು ತಿಳಿಸಿದ್ದಾರೆ. ಆಪರೇಷನ್ ಆಕ್ರಮಣದಲ್ಲಿ 3 ಸೇನೆಗೆ ಭಾರತ ಸರ್ಕಾರದಿಂದ ಮುಕ್ತ ಅವಕಾಶ ನೀಡಲಾಗಿದೆ. ಸಮಯ, ಸ್ಥಳ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು, ನೀವೇ ನಿರ್ಧಾರ ಮಾಡಿ ಎಂದು ಸೇನೆಗಳಿಗೆ ಮುಕ್ತ ಸ್ವಾತಂತ್ರ್ಯವನ್ನು ಭಾರತ ಸರ್ಕಾರ ನೀಡಿದೆ. ಹೀಗಾಗಿ ಭೀಕರ ದಾಳಿ ಮಾಡಲು ಸೇನೆ ತೀರ್ಮಾನ ಮಾಡೋದಂತೂ ಸತ್ಯ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಪಿ ಪಾಕಿಸ್ತಾನದ ಮೇಲೆ ಪ್ರತೀಕಾರಕ್ಕಾಗಿ ಭಾರತೀಯರು ಕಾದು ಕುಳಿತಿದ್ದಾರೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕುವ ಕಾಲ ಸನ್ನಿಹಿತವಾಗಿದೆ. ಭಾರತೀಯ ಸೇನೆಯ ಕೈಯಲ್ಲಿ ಪಾಕಿಸ್ತಾನದ ಭವಿಷ್ಯ ಅಡಗಿದೆ. ಅದಕ್ಕೆ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಜೊತೆ ನಡೆದ ಮಹತ್ವದ ಮೀಟಿಂಗ್. 10 ಬದಲಾವಣೆಗಳಾಗಿದ್ದಾವೆ. ಅದೆಲ್ಲ ಏನು ಡೀಟೇಲ್ಸ್ ಇಲ್ಲಿದೆ. ಪಾಕಿಸ್ತಾನ ನಿರ್ನಾಮಕ್ಕೆ ಸಜ್ಜಾದ ಸೇನೆ. ಮೋದಿ ಗ್ರೀನ್ ಸಿಗ್ನಲ್, ಟಾರ್ಗೆಟ್ ಫಿಕ್ಸ್. ಭೂ ವಾಯು ನೌಕಾದಳದಿಂದ ನಿಚ್ಚಳ ಗುರಿ. ಉಗ್ರರ ವಿರುದ್ಧ ಪ್ರತೀಕಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಿನ್ನೆ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಲೋಕ ಕಲ್ಯಾಣ ಮಾರ್ಗ್ನ ತಮ್ಮ ನಿವಾಸದಲ್ಲಿ ಸುಮಾರು 2 ಗಂಟೆಗಳ ಕಾಲ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, 3 ಸೇನೆಗಳ ಮುಖ್ಯಸ್ಥರು, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಜೊತೆ ಸಭೆ ಮಾಡಿದ್ರು. ಈ ವೇಳೆ ಯುದ್ಧದ ಸಾಧಕ ಬಾಧಕ ಚರ್ಚಿಸಿದ ನಾಯಕರು ಕೊನೆಗೂ ಒಂದು ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಸೇನೆ ನೆಕ್ಸ್ಟ್ ಪ್ಲಾನ್. ಪಾಕ್ ಮೇಲೆ ರಾತ್ರೋರಾತ್ರಿ ಏರ್ ಸ್ಟ್ರೈಕ್ ಮಾಡಬಹುದು. ಬಾಗಲ್ಕೋಟ್ ಸ್ಟ್ರೈಕ್ ಮಾದರಿಗಿಂತ ತೀವ್ರವಾಗಿ ದಾಳಿ ಮಾಡಬಹುದು. ಪಾಕ್ ನುಗ್ಗಿ ಹೊಡೆಯೋಕ್ಕೂ ಸೇನೆ ಸೂಪರ್ ಪ್ಲಾನ್ ಮಾಡಿದೆ. ಪಿಒಕೆ ಗುರಿಯಾಗಿಸಿಕೊಂಡು ಭಾರತ ದಾಳಿಗೆ ಸ್ಕೆಚ್ ಮಾಡಲಾಗಿದೆ. ಇಸ್ರೇಲ್ ಮಾದರಿಯಲ್ಲಿ ಉಗ್ರರ ಅಡಗುತಾಣ ಒಡೆ. ಪಾಕ್ ಮೇಲೆ ಕ್ಷಿಪಣಿ ದಾಳಿ, ಅಗ್ನಿ, ಪೃಥ್ವಿ, ಬ್ರಹ್ಮೋಸ್ ಅಟ್ಯಾಕ್. 3 ಸೇನೆ ಮುಖ್ಯಸ್ಥರು ಒಬ್ಬರಿಯಾದ ಕಾರಣ ಸೂಪರ್ ಪ್ಲಾನ್ ಮಾಡಲಾಗಿದೆ. ಭೂ ವಾಯು ನೌಕಾದಳದಿಂದ 3 ಕಡೆ ದಾಳಿ ಸಾಧ್ಯತೆ ಇದೆ. ಪಾಕ್ಗೆ ಅರಬ್ಬಿ ಸಮುದ್ರದಲ್ಲಿ ಜಲ ದಿಗ್ಬಂಧನ ಮಾಡಬಹುದು. ಎಲ್ಲ ರೀತಿಯಲ್ಲಿ ಸಜ್ಜಾಗಿ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಮಾಡಬಹುದು. ನಮಗೆ ಸೇನೆ ಮೇಲೆ ಪೂರ್ಣ ಪ್ರಮಾಣದಲ್ಲಿ ನಂಬಿಕೆ ಇದೆ.
ಉಗ್ರರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲು ತಿಳಿಸಿದ್ದಾರೆ. ಆಪರೇಷನ್ ಆಕ್ರಮಣದಲ್ಲಿ 3 ಸೇನೆಗೆ ಭಾರತ ಸರ್ಕಾರದಿಂದ ಮುಕ್ತ ಅವಕಾಶ ನೀಡಲಾಗಿದೆ. ಸಮಯ, ಸ್ಥಳ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು, ನೀವೇ ನಿರ್ಧಾರ ಮಾಡಿ ಎಂದು ಸೇನೆಗಳಿಗೆ ಮುಕ್ತ ಸ್ವಾತಂತ್ರ್ಯವನ್ನು ಭಾರತ ಸರ್ಕಾರ ನೀಡಿದೆ. ಹೀಗಾಗಿ ಭೀಕರ ದಾಳಿ ಮಾಡಲು ಸೇನೆ ತೀರ್ಮಾನ ಮಾಡೋದಂತೂ ಸತ್ಯ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದ ಮೇಲೆ ಪ್ರತೀಕಾರಕ್ಕಾಗಿ ಭಾರತೀಯರು ಕಾದು ಕುಳಿತಿದ್ದಾರೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕುವ ಕಾಲ ಸನ್ನಿಹಿತವಾಗಿದೆ. ಭಾರತೀಯ ಸೇನೆಯ ಕೈಯಲ್ಲಿ ಪಾಕಿಸ್ತಾನದ ಭವಿಷ್ಯ ಅಡಗಿದೆ. ಅದಕ್ಕೆ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಜೊತೆ ನಡೆದ ಮಹತ್ವದ ಮೀಟಿಂಗ್. 10 ಬದಲಾವಣೆಗಳಾಗಿದ್ದಾವೆ. ಅದೆಲ್ಲ ಏನು, ಡೀಟೇಲ್ಸ್ ಇಲ್ಲಿದೆ. ಪಾಕಿಸ್ತಾನ ನಿರ್ನಾಮಕ್ಕೆ ಸಜ್ಜಾದ ಸೇನೆ. ಮೋದಿ ಗ್ರೀನ್ ಸಿಗ್ನಲ್, ಟಾರ್ಗೆಟ್ ಫಿಕ್ಸ್. ಭೂ, ವಾಯು, ನೌಕಾದಳದಿಂದ ನಿಚ್ಚಳ ಗುರಿ. ಉಗ್ರರ ವಿರುದ್ಧ ಪ್ರತೀಕಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಿನ್ನೆ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಲೋಕ ಕಲ್ಯಾಣ್ ಮಾರ್ಗ್ನ ತಮ್ಮ ನಿವಾಸದಲ್ಲಿ ಸುಮಾರು 2 ಗಂಟೆಗಳ ಕಾಲ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, 3 ಸೇನೆಗಳ ಮುಖ್ಯಸ್ಥರು, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಜೊತೆ ಸಭೆ ಮಾಡಿದ್ರು. ಈ ವೇಳೆ ಯುದ್ಧದ ಸಾಧಕ ಬಾಧಕ ಚರ್ಚಿಸಿದ ನಾಯಕರು ಕೊನೆಗೂ ಒಂದು ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಸೇನೆ ನೆಕ್ಸ್ಟ್ ಪ್ಲಾನ್. ಪಾಕ್ ಮೇಲೆ ರಾತ್ರೋರಾತ್ರಿ ಏರ್ ಸ್ಟ್ರೈಕ್ ಮಾಡಬಹುದು. ಬಾಗಲ್ಕೋಟ್ ಸ್ಟ್ರೈಕ್ ಮಾದರಿಗಿಂತ ತೀವ್ರವಾಗಿ ದಾಳಿ ಮಾಡಬಹುದು. ಪಾಕ್ ನುಕ್ಕಿ ಹೊಡೆಯೋಕ್ಕೂ ಸೇನೆ ಸೂಪರ್ ಪ್ಲಾನ್ ಮಾಡಿದೆ. ಪಿಒಕೆ ಗುರಿಯಾಗಿಸಿಕೊಂಡು ಭಾರತ ದಾಳಿಗೆ ಸ್ಕೆಚ್ ಮಾಡಲಾಗಿದೆ. ಇಸ್ರೇಲ್ ಮಾದರಿಯಲ್ಲಿ ಉಗ್ರರ ಅಡಗುತಾಣ ಒಡೆ. ಪಾಕ್ ಮೇಲೆ ಕ್ಷಿಪಣಿ ದಾಳಿ, ಅಗ್ನಿ, ಪೃಥ್ವಿ, ಬ್ರಹ್ಮೋಸ್ ಅಟ್ಯಾಕ್. 3 ಸೇನೆ ಮುಖ್ಯಸ್ಥರು ಒಬ್ಬರಿಯಾದ ಕಾರಣ ಸೂಪರ್ ಪ್ಲಾನ್ ಮಾಡಲಾಗಿದೆ. ಭೂ, ವಾಯು, ನೌಕಾದಳದಿಂದ 3 ಕಡೆ ದಾಳಿ ಸಾಧ್ಯತೆ ಇದೆ. ಪಾಕ್ಗೆ ಅರಬ್ಬಿ ಸಮುದ್ರದಲ್ಲಿ ಜಲ ದಿಗ್ಬಂಧನ ಮಾಡಬಹುದು. ಎಲ್ಲ ರೀತಿಯಲ್ಲಿ ಸಜ್ಜಾಗಿ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಮಾಡಬಹುದು. ನಮಗೆ ಸೇನೆ ಮೇಲೆ ಪೂರ್ಣ ಪ್ರಮಾಣದಲ್ಲಿ ನಂಬಿಕೆ ಇದೆ. ಉಗ್ರರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲು ತಿಳಿಸಿದ್ದಾರೆ. ಆಪರೇಷನ್ ಆಕ್ರಮಣದಲ್ಲಿ 3 ಸೇನೆಗೆ ಭಾರತ ಸರ್ಕಾರದಿಂದ ಮುಕ್ತ ಅವಕಾಶ ನೀಡಲಾಗಿದೆ. ಸಮಯ, ಸ್ಥಳ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು, ನೀವೇ ನಿರ್ಧಾರ ಮಾಡಿ ಎಂದು ಸೇನೆಗಳಿಗೆ ಮುಕ್ತ ಸ್ವಾತಂತ್ರ್ಯವನ್ನು ಭಾರತ ಸರ್ಕಾರ ನೀಡಿದೆ. ಹೀಗಾಗಿ ಭೀಕರ ದಾಳಿ ಮಾಡಲು ಸೇನೆ ತೀರ್ಮಾನ ಮಾಡೋದಂತೂ ಸತ್ಯ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದ ಮೇಲೆ ಪ್ರತೀಕಾರಕ್ಕಾಗಿ ಭಾರತೀಯರು ಕಾದು ಕುಳಿತಿದ್ದಾರೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕುವ ಕಾಲ ಸನ್ನಿಹಿತವಾಗಿದೆ. ಭಾರತೀಯ ಸೇನೆಯ ಕೈಯಲ್ಲಿ ಪಾಕಿಸ್ತಾನದ ಭವಿಷ್ಯ ಅಡಗಿದೆ. ಅದಕ್ಕೆ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಜೊತೆ ನಡೆದ ಮಹತ್ವದ ಮೀಟಿಂಗ್. 10 ಬದಲಾವಣೆಗಳಾಗಿದ್ದಾವೆ. ಅದೆಲ್ಲ ಏನು, ಡೀಟೇಲ್ಸ್ ಇಲ್ಲಿದೆ. ಪಾಕಿಸ್ತಾನ ನಿರ್ನಾಮಕ್ಕೆ ಸಜ್ಜಾದ ಸೇನೆ. ಮೋದಿ ಗ್ರೀನ್ ಸಿಗ್ನಲ್, ಟಾರ್ಗೆಟ್ ಫಿಕ್ಸ್. ಭೂ, ವಾಯು, ನೌಕಾದಳದಿಂದ ನಿಚ್ಚಳ ಗುರಿ. ಉಗ್ರರ ವಿರುದ್ಧ ಪ್ರತೀಕಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಿನ್ನೆ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಲೋಕ ಕಲ್ಯಾಣ್ ಮಾರ್ಗ್ನ ತಮ್ಮ ನಿವಾಸದಲ್ಲಿ ಸುಮಾರು 2 ಗಂಟೆಗಳ ಕಾಲ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, 3 ಸೇನೆಗಳ ಮುಖ್ಯಸ್ಥರು, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಜೊತೆ ಸಭೆ ಮಾಡಿದ್ರು. ಈ ವೇಳೆ ಯುದ್ಧದ ಸಾಧಕ ಬಾಧಕ ಚರ್ಚಿಸಿದ ನಾಯಕರು ಕೊನೆಗೂ ಒಂದು ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಸೇನೆ ನೆಕ್ಸ್ಟ್ ಪ್ಲಾನ್. ಪಾಕ್ ಮೇಲೆ ರಾತ್ರೋರಾತ್ರಿ ಏರ್ ಸ್ಟ್ರೈಕ್ ಮಾಡಬಹುದು. ಬಾಗಲ್ಕೋಟ್ ಸ್ಟ್ರೈಕ್ ಮಾದರಿಗಿಂತ ತೀವ್ರವಾಗಿ ದಾಳಿ ಮಾಡಬಹುದು. ಪಾಕ್ ನುಕ್ಕಿ ಹೊಡೆಯೋಕ್ಕೂ ಸೇನೆ ಸೂಪರ್ ಪ್ಲಾನ್ ಮಾಡಿದೆ. ಪಿಒಕೆ ಗುರಿಯಾಗಿಸಿಕೊಂಡು ಭಾರತ ದಾಳಿಗೆ ಸ್ಕೆಚ್ ಮಾಡಲಾಗಿದೆ.
ಇಸ್ರೇಲ್ ಮಾದರಿಯಲ್ಲಿ ಉಗ್ರರ ಅಡಗುತಾಣ ಒಡೆ. ಪಾಕ್ ಮೇಲೆ ಕ್ಷಿಪಣಿ ದಾಳಿ, ಅಗ್ನಿ, ಪೃಥ್ವಿ, ಬ್ರಹ್ಮೋಸ್ ಅಟ್ಯಾಕ್. 3 ಸೇನೆ ಮುಖ್ಯಸ್ಥರು ಒಬ್ಬರೆಯಾದ ಕಾರಣ ಸೂಪರ್ ಪ್ಲಾನ್ ಮಾಡಲಾಗಿದೆ. ಭೂ, ವಾಯು, ನೌಕಾದಳದಿಂದ 3 ಕಡೆ ದಾಳಿ ಸಾಧ್ಯತೆ ಇದೆ. ಪಾಕ್ಗೆ ಅರಬ್ಬಿ ಸಮುದ್ರದಲ್ಲಿ ಜಲ ದಿಗ್ಬಂಧನ ಮಾಡಬಹುದು. ಎಲ್ಲ ರೀತಿಯಲ್ಲಿ ಸಜ್ಜಾಗಿ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಮಾಡಬಹುದು. ನಮಗೆ ಸೇನೆ ಮೇಲೆ ಪೂರ್ಣ ಪ್ರಮಾಣದಲ್ಲಿ ನಂಬಿಕೆ ಇದೆ. ಉಗ್ರರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲು ತಿಳಿಸಿದ್ದಾರೆ. ಆಪರೇಷನ್ ಆಕ್ರಮಣದಲ್ಲಿ 3 ಸೇನೆಗೆ ಭಾರತ ಸರ್ಕಾರದಿಂದ ಮುಕ್ತ ಅವಕಾಶ ನೀಡಲಾಗಿದೆ. ಸಮಯ, ಸ್ಥಳ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು, ನೀವೇ ನಿರ್ಧಾರ ಮಾಡಿ ಎಂದು ಸೇನೆಗಳಿಗೆ ಮುಕ್ತ ಸ್ವಾತಂತ್ರ್ಯವನ್ನು ಭಾರತ ಸರ್ಕಾರ ನೀಡಿದೆ. ಹೀಗಾಗಿ ಭೀಕರ ದಾಳಿ ಮಾಡಲು ಸೇನೆ ತೀರ್ಮಾನ ಮಾಡೋದಂತೂ ಸತ್ಯ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.